ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಇವತ್ತು ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಹಾಗೆ ರಿವ್ಯೂ ವೀಡಿಯೋ ಮಾಡೋಣ ಅಂತ, ವಿಡಿಯೋ ಮಾಡೋಣ ಅಂತ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಜಸ್ಟ್ ಫೇಸ್ ವಾಶ್. ನಂದು ಸ್ಕಿನ್ನು ಸ್ವಲ್ಪ ಸೆನ್ಸಿಟಿವ್ ಇದೆ, ಅದಕ್ಕೆ ತುಂಬ ಫೇಸ್ ವಾಶ್ ಟ್ರೈ ಮಾಡಿದ್ದೀನಿ, ತುಂಬ ಸೋಪ್ಸು ಟ್ರೈ ಮಾಡಿದ್ದೀನಿ. ಬಟ್ ಆದರೂ ಪಿಂಪಲ್ಸು ಹೋಗ್ತಿರಲಿಲ್ಲ. ನಾನು ತುಂಬ ಸ್ಕಿನ್ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ. ಸೊ ಅದಕ್ಕೆ ಒಂದಾದ್ಮೇಲೆ ಒಂದು ಫೇಸ್ ವಾಶ್ ಯೂಸ್ ಮಾಡಿದೆ. ಮಾಮಾಅರ್ತ್ ಅವ್ರದ್ದು ಯೂಸ್ ಮಾಡಿದೆ, ಬಟ್ ಅದು ನಾಟ್ ಯೂಸ್. 2 months or 3 months ಆಲ್ಮೋಸ್ಟ್ ಯೂಸ್ ಮಾಡಿದೆ, ಅದು ಯೂಸ್ ಆಗಲಿಲ್ಲ. ಪಿಂಪಲ್ಸ್ ಏನೂ ಹೋಗಲಿಲ್ಲ, ತುಂಬ ಇನ್ನೂ ಜಾಸ್ತಿ ಆಗೋಕ್ಕೆ ಹೋಗ್ತು ಹೊರತು. ಮಾಮಾಅರ್ತ್ ಅವರ T3 ಫೇಸ್ ವಾಶ್ ಅವ್ರದ್ದು ಯೂಸ್ ಮಾಡಿದೆ, ತುಂಬ ಜಾಸ್ತಿ ಆಗೋಕ್ಕೆ ಹೋಗ್ತು ಹೊರತು ಕಡಿಮೆ ಆಗಲಿಲ್ಲ. ಅದಕ್ಕೆ ಈಗ ನಾನು ಬೇರೆ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅದಾದಮೇಲೆ ಸವಿಗ್ಲೋ ಅಂತ ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸವಿಗ್ಲೋ ಅನ್ನೋ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ. ಅದನ್ನು ಆಲ್ಮೋಸ್ಟ್ ಫಸ್ಟ್ ಮಾಮಾಅರ್ತ್ ಅವರು ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಯೂಸ್ ಮಾಡ್ತಿದ್ದೆ, ಸವಿಗ್ಲೋ ಅನ್ನೋ ಫೇಸ್ ವಾಶು, ಕ್ಲೆನ್ಸಿಂಗ್ ಲೋಷನ್ ಅಂತ. ಅದನ್ನು ಆಲ್ಮೋಸ್ಟ್ 1.5 year 2 years ಮೇಲೆ ಯೂಸ್ ಮಾಡಿದ್ದೀನಿ ನಾನು. ಬಟ್ ಆವಾಗ ತುಂಬ ಪಿಂಪಲ್ ಇತ್ತು, ಅದು ಕಡಿಮೆ ಆಗಿತ್ತು ಅದು ಯೂಸ್ ಮಾಡಿದ್ಮೇಲೆ. ಬಟ್ ಅದಾದಮೇಲೆ ಮತ್ತೆ ಈಗ ರೀಸೆಂಟಾಗಿ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಹೋಗ್ತು. ಆಗ ಮಾಮಾಅರ್ತ್ ಅವ್ರದ್ದು ಯೂಸ್ ಮಾಡಿದೆ, ಬಟ್ ಆದರೂ ಕಡಿಮೆ ಆಗಲಿಲ್ಲ. ಸೊ ಅದಕ್ಕೇ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಬೇರೆ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ ಈಗ. ಆಲ್ಮೋಸ್ಟ್ ಇಲ್ಲಾಂದರೂ December 30th ಯೂಸ್ ಮಾಡ್ತಾ ಇರೋದು. ಇವತ್ತು ಎಷ್ಟು ಡೇಟು ಅಂದರೆ 13 Jan. ಇವತ್ತುವರೆಗೂ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಪರವಾಗಿಲ್ಲ, ಅದು ಯೂಸ್ ಮಾಡಿದಾಗಿಂದ ಫುಲ್ಲು ರೆಡ್ಯೂಸ್ ಆಗ್ತಾಯಿದೆ, ಬರೋದೂ ಕಡಿಮೆ ಆಗ್ತಾಯಿದೆ, ಇರೋದು ಇನ್ನೂ ಹೋಗ್ತಾಯಿದೆ, ಮತ್ತು ಮಾರ್ಕ್ಸ್ ಎಲ್ಲ ಹೋಗ್ತಾಯಿದೆ. ಯಾವ ಫೇಸ್ ವಾಶ್ ಅಂತ ಹೇಳಿದ್ರೆ, ನನ್ನದನ್ ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶ್. ಇದು ಯಾವುದು ಕೆಮಿಕಲ್ಸ್ ಫ್ರೀ ಮತ್ತು ಫ್ರೇಗ್ನೆನ್ಸ್ ಯಾವುದೂ ಇಲ್ಲ, ಸ್ಮೆಲ್ ಬರೀತಿ ಯಾವುದೂ ಇಲ್ಲ. ಚೆನ್ನಾಗಿದೆ ಫೇಸ್ ವಾಶು. ಯಾವ ರೀತಿ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಹೇಳ್ತೀನಿ, ಮತ್ತು ಇಲ್ಲಿ ಹೌ ಟು ಯೂಸ್ ಅಂತೆಲ್ಲ ಹೇಳಿದ್ದಾರೆ, ನೋಡ್ಬೋದು. ಹೌ ಟು ಯೂಸ್: ಲೇಟರ್ ಅ ಸ್ಮಾಲ್ ಅಮೌಂಟ್ ಆಫ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಮಸಾಜ್ ಆನ್ ಟು ವೆಟ್ ಸ್ಕಿನ್, ರೈಸ್ ಥ್ರೋಲಿ ವಿತ್ ವಾಟರ್, ಫಾಲೋ ವಿತ್ ಯುವರ್ ಫೇವ್ರೆಟ್ ಸಿಂಪಲ್ ಮಾಯ್ಶ್ಚರೈಸರ್. ಇದಾದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ ಅಂತಲೂ ಹೇಳಿದ್ದಾರೆ. ನನಗೆ ಇದು ಹೇಗೆ ಅನ್ನಿಸ್ತು ಅಂತಂದರೆ, ಯೂಸ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನನಗೆ ಏನು ಅನ್ನಿಸ್ತು ಅಂದರೆ, ಫುಲ್ ರಿಫ್ರೆಶಿಂಗ್ ಫೀಲ್ ರೀತಿ ಬಂತು, ಮತ್ತು ಸ್ಮೂತ್ ಸ್ಕಿನ್ ಬರ್ತು. ರಫ್ ರೀತಿ ಇರಲಿಲ್ಲ, ಸ್ಮೂತ್ ಸ್ಕಿನ್ ಟೋನ್ ಬಂತು. ಆ ರೀತಿ ಅನ್ನಿಸ್ತು ಫಸ್ಟ್ ಯೂಸ್ಗೆ, ಒಂದು ವಾಶ್ಗೆ. ಸೊ ನಿಮಗೂ ಇದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ, ಬನ್ನಿ ಯೂಸ್ ಮಾಡೋಣ. ಫಸ್ಟು ನಾನು ಫೇಸ್ ವಾಶ್ ಮಾಡ್ಕೋತೀನಿ. ಫೇಸ್ ವಾಶ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಸೊ ಈಗ ಫೇಸ್ ವಾಶ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಅಮೌಂಟಲ್ಲಿ ತಗೊಳ್ಳೋಣ. ನೋಡ್ತಾ ಇದ್ದೀರಾ, ಇಷ್ಟೇ ಅಮೌಂಟು, ನಾನು ಸ್ವಲ್ಪನೇ ಅಮೌಂಟಾಗಿ ತೊಗೊಂಡಿರೋದು. ಬಟ್ ಇದೇ ಹೇಗೆ ಬರುತ್ತೆ ಅಂತ ನೋಡಿ. ತುಂಬ ಟೆಕ್ಸ್ಚರ್ ಬರುತ್ತೆ, ಮತ್ತು ವಾಟರ್ ಬೇಸ್ ರೀತಿ ಇದೆ, ಜೆಲ್ ರೀತಿ. ನೋಡ್ತಾ ಇದ್ದೀರಾ. ಸೊ ಇದನ್ನು ಆ ಫೇಸ್ಗೆ ಅಪ್ಲೈ ಮಾಡೋಣ. ಸೊ ನಿಮಗೆ ಎಲ್ಲಿ ಪಿಂಪಲ್ ಇದೆ ಅನಿಸುತ್ತೆ ಅಲ್ಲೆಲ್ಲ ನೀಟಾಗಿ ರಬ್ ಮಾಡ್ಕೊಳ್ಳಿ, ಮತ್ತು ಹೀಗೆ ವಾಶ್ ಮಾಡಿ ಅಷ್ಟೇ, ಬೇರೇನೂ ಇಲ್ಲ. ಸೊ ನೋಡಿದ್ರಲ್ಲ, ಇಷ್ಟೇ. ಪಿಂಪಲ್ ಎಲ್ಲಿದೆ ನಿಂಗೆ ಬೇಕು ಅಂತಂದರೆ, ಅದು ಸ್ವಲ್ಪ ಆಯಿತು ಅಂದರೆ ಮತ್ತೆ ನೋಡಿ, ಮತ್ತೆ ನಾನು ಲಿಟಲ್ ಬಿಟ್ ತೊಗೊಂಡಿದ್ದೀನಿ.
ಪಿಂಪಲ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ರಬ್ ಮಾಡಿ. ಸ್ಮೂತ್ ಟೆಕ್ಸ್ಚರ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಯಾವುದೇ ಕ್ರೀಮ್ ಏನೂ ಹಾಕಿರಲಿಲ್ಲ, ಹಾಗೆ ವಾಶ್ ಮಾಡಿದ್ದು. ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ ಮತ್ತು ಸ್ಮೂತ್ ರೀತಿಯೂ ಅನಿಸ್ತಾರೆ ಸ್ಕಿನ್ನು. ಸೊ ನಿಮಗೂ ಈ ಫೇಸ್ ವಾಶ್ ಬೇಕು ಅಂತಂದರೆ ನೈಕಾ, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಸಿಗುತ್ತೆ. ಪರ್ಪಲ್ ಇದೆ ಶಾಪ್ ಇದೆಯಲ್ಲ, ಅದರಲ್ಲೂ ಸಿಗುತ್ತೆ. ಎಲ್ಲ ಕಡೆಗೂ ಸಿಗುತ್ತೆ ನಿಮಗೆ ಈ ಫೇಸ್ ವಾಶು. ಯೂಸ್ ಮಾಡಿ. ನಾನು ಏನಕ್ಕೆ ಈಗ ಅನ್ಕೋತಿದ್ದೀನಿ ಅಂದರೆ ನೀರು ಥರ ಬರ್ತಾಯಿದೆಯಲ್ಲ, ಸೊ ಅದನ್ನೇ ಅಷ್ಟೇ. ನೋಡಿ, ಸ್ಕಿನ್ ಸಾಫ್ಟ್ ಆಗಿದೆ, ಎಲ್ಲ ಆಗಿದೆ, ನೀಟಾಗೂ ಬಂದಿದೆ. ಇದು ಕಡಿಮೆ ಆಗುತ್ತೆ ಪಿಂಪಲ್ಲು. ಮತ್ತು ನೀವು ಒಂದು 15 ಡೇಸ್ ಯೂಸ್ ಮಾಡಿ ಬಿಡ್ಬಿಡೋದಲ್ಲ, ಆಲ್ಮೋಸ್ಟ್ 1 ಮಂತ್ ಯೂಸ್ ಮಾಡಬೇಕು. ಆವಾಗ ನಿಮಗೆ ನೀಟಾಗಿ ರಿಸಲ್ಟ್ ಕಾಣುತ್ತೆ. ಡೈಲಿ ಟ್ವೈಸ್ ಮಾಡಿ, ಬೆಳಗ್ಗೆ ಮತ್ತು ಸಂಜೆ, ಇನ್ನೂ ತುಂಬ ರಿಸಲ್ಟ್ ಬರುತ್ತೆ. 1 ಟೈಮ್ ಯೂಸ್ ಮಾಡಿದ್ರೂ ಚೆನ್ನಾಗೇ ಬರುತ್ತೆ, ಬಟ್ ಟ್ವೈಸ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ರಿಸಲ್ಟ್ ಬರುತ್ತೆ ನಿಮಗೇ. ಪಿಂಪಲ್ ಇರೋರು, ಏನಾದರೂ ಮಾರ್ಕ್ಸ್ ಈ ರೀತಿ ನನಗಿದೆಯಲ್ಲ ನೋಡಿ, ಈ ರೀತಿ ಇರೋರು ಇದನ್ನು ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ. ನನಗಿನ್ನೂ ಇತ್ತು ಈ ಮಾರ್ಕು, ತುಂಬ ಡಾರ್ಕ್ ಆಗಿತ್ತು. ಈ ಫೇಸ್ ವಾಶ್ ಯೂಸ್ ಮಾಡಿದಾಗಿಂದ ಇದು ಲೈಟ್ ಆಗಿದೆ. ಅಂದರೆ ಇದರಲ್ಲಿ ಯಾವುದೂ ಕೆಮಿಕಲ್ಸ್ ಇಂಗ್ರೀಡಿಯೆಂಟ್ಸ್ ಮಾಡಿ ಏನಾದರೂ ಯೂಸ್ ಮಾಡಿಲ್ಲ. ಸೊ ಅಲ್ಲೇ ಇದೆ ಇಂಗ್ರೀಡಿಯೆಂಟ್ಸ್, ಹೇಳ್ತೀನಿ ನಿಮಗೆ ರೀ. ಸೊ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಇದರಲ್ಲಿ ಅಂತ ಅಂದರೆ, ಡರ್ಮಕಾಲಜಿ ಟೆಸ್ಟೆಡ್ ಮತ್ತು ನೋ ಕಲರ್ ಆರ್ ಪರ್ಫ್ಯೂಮ್. ಯಾವುದೇ ಕಲರ್ ಆಗಲಿ ಪರ್ಫ್ಯೂಮ್ ನೋಡಿದ್ರಲ್ಲ, ವಾಟರ್ ಬೇಸ್ ರೀತಿ ಇದೆ, ಜೆಲ್ ರೀತಿ ಇದೆ. ಯಾವುದೇ ಕಲರ್ ಆಗಲಿ ಏನಾಗಲಿ ಏನೂ ಇಲ್ಲ. ಹೈಡ್ರೋಕ್ಲೋರಿಫು ಮತ್ತು ಗ್ಲಿಸರಿನ್ನು, ಬೆಟಾಯಿನು, ಏನೇನೋ ಇದೆ. ಬಟ್ ತುಂಬ ಮತ್ತು ಪ್ರೈಸ್, ಇದ್ರ ಪ್ರೈಸ್ ಏನು ಅಂತಂದರೆ 150 ml ಇದೆ. 150 ml ಕಾಣಿಸ್ತಾ ಇದೆಯಲ್ಲ, ಸೊ ಕಾಣಿಸ್ತಾ ಇದೆಯಲ್ಲ 150 ml. ಮೇಡ್ ಇನ್ ಇಂಡಿಯಾ ಇದೆ, ಇಂಡಿಯಾಂದು. ಮತ್ತು ಡರ್ಮಕಾಲಜಿ ಟೆಸ್ಟೆಡು ಇದೆ. ನೋ ಆಲ್ಕಲರ್ ಆರ್ ಪರ್ಫ್ಯೂಮೋ, ನೋ ಹ್ಯಾಶ್ ಕೆಮಿಕಲ್ಸ್ ದಟ್ ಕ್ಯಾನ್ ಅಪ್ಸೆಟ್ ಸ್ಕಿನ್ ಆರ್ ನೋ soap, no alcohol, no mineral oil, non-animal derived, suitable even for sensitive skin, suitable for vagueness. ಸೊ ನೋಡಿದ್ರಲ್ಲ 150 ml. ಪ್ರೈಸ್ ಹೇಳ್ತೀನಿ. ನಾನೇನು ತೊಗೊಂಡಿದ್ದು ಅಂತಂದರೆ, ನೈಕಾ, ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಆಫರ್ ಇದೆ, ಅದು ಹೌದು. ಬಟ್ ಆಫರ್ ಅಂದರೆ ಫಸ್ಟು ನೀವೇನು ಆರ್ಡರ್ ಮಾಡ್ತೀರಾ ಆ ಆ್ಯಪಿಂದ ಅವ್ರಿಗೆ ಮಾತ್ರ. ನಾರ್ಮಲಾಗಿ ಅದೇ ಪ್ರೈಸ್ ಇರುತ್ತೆ, ಒಂದು 20% ಅಷ್ಟೇ ಆಫರ್ ಇರುತ್ತೆ. ನಾನಿದು MRP ಬಂದು ಎಷ್ಟಿದೆ, MRP 400 ಇದೆ. ನಾನು ಕೊಟ್ಟಿದ್ದು 370 ಸಮಥಿಂಗ್ 370 ಹೌದು. ಇಲ್ಲೇ ಇದರಲ್ಲಿ ತೊಗೊಂಡಿದ್ದೆ, ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಮತ್ತು ಇಲ್ಲೇ 370 ಕೊಟ್ಟೆ. ನೋಡಿ MRP ಕಾಣಿಸ್ತಾ ಇದೆಯಲ್ಲ, 400 ಇದೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇದೆ. ನಾನು ಕೊಟ್ಟಿದ್ದು 400 ಇದೆ MRP, ಬಟ್ ನಾನು 370 ಕೊಟ್ಟೆ. ಇಲ್ಲೇ ಮೆಡಿಕಲ್ ಶಾಪಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಯೂಸ್ ಆಗುತ್ತೆ. ಎಲ್ಲ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಮತ್ತು ರಿಂಕಲ್ಸ್ ಇರೋರಿಗೆ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ನೀವು ಈ ಫೇಸ್ ವಾಶ್ನ ಯೂಸ್ ಮಾಡಿ. ಪಿಂಪಲ್ಸ್ ಇರೋರಿಗೆ ಮತ್ತು ಮಾರ್ಕಸ್ ಇರೋರಿಗೆ ಎಲ್ಲರಿಗೂ ನಾನು ಈ ಫೇಸ್ ವಾಶ್ನ ರೆಕಮೆಂಡ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಈ ಫೇಸ್ ವಾಶ್ ಹೇಗಿತ್ತು ಅಂತ. ನಿಮಗೆ ಈ ಫೇಸ್ ವಾಶ್ ಇಷ್ಟ ಆಯಿತು ಅಂದರೆ ನೀವು ಬೈ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ. ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.